ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಬಣ್ಣದವ್ರು ಆಗ್ತಾ ಇದೆ. 30 ವರ್ಷಗಳ ನಂತರ ಇವತ್ತು ಬಣ್ಣದವ್ರು ಆಗ್ತಾ ಇರೋಂಥದ್ದು. ಬನ್ನಿ, ನಾನು ಕೂಡ ಸ್ಯಾಟರ್ಡೆ ಬಂದಿದ್ದೀನಿ. ನಾಳೆ ಬಣ್ಣದವ್ರು ಇರೋಂಥದ್ದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಹೊಸಬ್ರು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರಿದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲು ಮುಚ್ಕೊಂಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ತುಂಬ ವರ್ಷಗಳಾದಮೇಲೆ ನಮ್ಮೂರಿನಲ್ಲಿ ಬಣ್ಣದವ್ರು ಆಗ್ತಾಯಿದೆ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಆಗಿರೋವಂಥದ್ದು ಇವತ್ತಿನ ದಿವಸ ಆಗ್ತಾಯಿದೆ. ನನಗಂತೂ ತುಂಬಾ ಖುಷಿ ಆಗ್ತದೆ. ಇವತ್ತು ಸ್ಯಾಟರ್ಡೇ ಲಾಗ್ ಇದು. ಸಂಡೇ ಬಣ್ಣದವ್ರಾಗುತ್ತೆ ಮತ್ತು ಮಂಡೇ ಬಂದು ಮಕ್ಕಳಿಗೆ ಹೂವು ಮೂಡಿಸೋ ಕಾರ್ಯಕ್ರಮ ಎಲ್ಲ ಇದೆ. ಅವೆಲ್ಲ ತೋರಿಸ್ತೀನಿ, ಒಂದೊಂದಾಗೆ ಬರುತ್ತೆ ನೋಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ಇಲ್ಲ ಸೀತಾಬೈರೇಶ್ವರ ಸ್ವಾಮಿ ಪ್ರಸನ್ನ ಅವರ ಮನೆ ದೇವರು ಬಂದು ಸೀತಾಬೈರೇಶ್ವರ ಸ್ವಾಮಿ ಪ್ರಸನ್ನ, ಮತ್ತು ಇಲ್ಲಿ ಒಂದು ಬಂಡದೇವರ ಕರಗ ಮಹೋತ್ಸವ ಅಂತ ನೇಮ್ ಬೋರ್ಡ್ ಹಾಕಿದ್ದಾರೆ. ಮಕ್ಕಳಿಗೆ ಹೂ ಮೂಡಿಸುವ ಕಾರ್ಯಕ್ರಮ, ಮಂಡೇ ಬಂದು ಮಕ್ಕಳಿಗೆ ಹೂ ಮೂಡಿಸುವಂಥ ಕಾರ್ಯಕ್ರಮ. ಫ್ರೆಂಡ್ಸ್, ಈಗ ಬಂದು ಮಳೆ ಬರ್ತಾ ಇದೆ. ನಾನು ವಾಯ್ಸ್ ಕೊಡಬೇಕಾದ್ರೆ ಮಳೆ ಬರ್ತಾ ಇರೋದು, ಈಗ ಸೌಂಡ್ ಆ ಥರ ಬರ್ತಾ ಇರೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇದು ಬಂದು ನಮ್ಮ ಮನೆ ಇರುವಂಥ ಏರಿಯಾ ಇದು. ಆ ಬೀದಿ ಫುಲ್ಲು ಲೈಟ್ ಅರೇಂಜ್ಮೆಂಟಲ್ಲೇ ಇದೆ. ಮತ್ತು ನಮ್ಮ ಊರು ಇವತ್ತು ಯಾವ ಥರ ಕಾಣ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಇದೆ ಮತ್ತು ಎಲ್ಲನೂ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಆವಾಗಲೇ ಲೈಟ್ ಅರೇಂಜ್ಮೆಂಟ್ ನೋಡ್ಸೋದಕ್ಕೆ ಅಂತ ಹೋದಾಗ ಯಾರೂ ಜನನೇ ಕಾಣಲಿಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ತುಂಬಾ ಜನ ಓಡಾಡ್ತಾ ಇದ್ದಾರೆ. ಇವತ್ತು ಫಂಕ್ಷನ್ ಇರೋದಕ್ಕೆ ಕಾರಣ ಇವತ್ತು ನಾಳಿದ್ದು 3 ದಿವಸನೂ ನಮ್ಮೂರಿನಲ್ಲಿ ಜಾತ್ರೆ. ನಮಗಂತೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬಂಡಿ ಅಲಂಕಾರ ಎಲ್ಲ ನೋಡಿದ್ರೆ ಇಲ್ಲಿ ಟ್ಯಾಕ್ಟ್ರಿನಲ್ಲಿ ಬಂದು ಕೆಂಪೇಗೌಡರ ಪ್ರತಿಬಿಂಬ ಅಂತ ಹೇಳ್ಬೋದು. ಅವ್ರದ್ದು ಟ್ಯಾಚು ತಗೊಬಂದು ಇಟ್ಕೊಂಡಿದ್ದಾರೆ. ಮತ್ತು ಅದು ಮೆರವಣಿಗೆ ಎಲ್ಲ ಮಾಡ್ತಾರೆ ಟ್ಯಾಕ್ಟ್ರಿನಲ್ಲಿ ಇಟ್ಕೊಂಡು. ಇಲ್ಲಿ ಬಂಡಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆ ಎತ್ತು ಕೂಡ ಬರುತ್ತೆ, ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಊರಿನಲ್ಲೇ ಪಟಾಕಿ ಸಂಭ್ರಮ ನಡೀತಾ ಇದೆ. ಏನಕ್ಕೆ ಪಟಾಕಿ ಹಚ್ತಾ ಇದ್ರೆ ಅಂದ್ಕೊಂಡ್ರಾ? ಪಟಾಕಿ ಬಂದು RCB ವಿನ್ ಆಗಿರೋ ಕಾರಣಕ್ಕೆ ಪಟಾಕಿ ಹೊಡಿತಿರೋದು. ಇದು ಯಾವತ್ತಿನ ದಿವಸ ಲಾಗ್ ಅಂತ ಅಂದ್ಕೊಂಡ್ರಾ? ಮೇ 18, 19, 20. ಇವತ್ತು ಮೇ 18, 18ನೇ ತಾರೀಕು ಲಾಗು. ತುಂಬ ಲೇಟಾಗಿ ಬರ್ತಾಯಿದೆ, ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಬನ್ನಿ, ಈಗ ಪಟಾಕಿ ಎಲ್ಲ ಯಾವ ಥರ ಹೊಡಿತಿದ್ದಾರೆ ಅಂತ ಕೂಡ ನೋಡ್ಕೊಂಬರೋಣ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎತ್ತುಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ನಾವು ಕೂಡ ಮಲಗೋಣ ಅನ್ನೋಷ್ಟರಗಡೆ ಹಬ್ಬ ಹೇಳಿದ್ರು ಇಲ್ಲಿ ಎತ್ತುಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ನಾವು ಕೂಡ ಬಂದು ನೋಡ್ತಾ ಇರೋದು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಈಗ ಎತ್ತುಗಳಿಗೆ ಅಶ್ರಮ ಎಲ್ಲ ಇಟ್ಟು ಸಮಕಟ್ಟಿ ಪೂಜೆ ಎಲ್ಲ ಮಾಡ್ತಾರೆ. ಫಸ್ಟೇ ಗೋಗೆ ಪೂಜೆ ಮಾಡಿ ಆಮೇಲೆ ಹೊಸ ಬಟ್ಟೆಯನ್ನು ಹಾಕೋವಂಥದ್ದು. ಗೋ ಮೇಲೆ ಬಂದು ಹೊಸ ಬಟ್ಟೆ ಹಾಕ್ತಾರೆ. ಫಸ್ಟ್ ಬೆಡ್ಶೀಟ್ ಎಲ್ಲ ಹಾಕಿ ಆಮೇಲೆ ಸ್ಯಾರೀಸು ಅವ್ರು ಉಟ್ಕೊಳ್ಳೋಂಥ ಸ್ಯಾರೀಸ್ನ ಇದ್ರ ಮೇಲೆ ಹಾಕ್ಕೋತಾರೆ. ಬೆಳಗ್ಗೆಗೆ ಆ ಸ್ಯಾರಿನ ಅವರು ಉಟ್ಕೊಂಡು ದೀಪವನ್ನು ಹೊತ್ಕೊಂಡು ಹೋಗುವಂಥದ್ದು. ಬೆಳಗಿನ ಜಾವ ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
ಈಗ ನೈಟ್ ಬಂದು ಈ ಥರ ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ನೀವು. ಈಗ ಎತ್ತುಗಳಿಗೆಲ್ಲ ಪೂಜೆ ಎಲ್ಲ ಮಾಡಾಯ್ತು. ಪೂಜೆ ಎಲ್ಲ ಮಾಡಿ ಮಂಗಳಾರತಿಯನ್ನು ಮಾಡ್ತಾಯಿದ್ದಾರೆ. ಮಂಗಳಾರತಿ ಮಾಡಿ ಈಗ ಎತ್ತುಗಳಿಗೆ ಬಾಳೆಹಣ್ಣನ್ನ ತಿನ್ನಿಸ್ತಾ ಇದ್ದಾರೆ. ತಿನ್ನಿಸಿ ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಎತ್ತುಗಳಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ನಮಸ್ಕಾರ ಎಲ್ಲ ಮಾಡ್ಕೊಂಡಾದ್ಮೇಲೆ ತುಂಬ ಜನ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಎತ್ತುಗಳ ಜೊತೆ ಫೋಟೋಸ್ ತಗೊತಾ ಇದ್ದಾರೆ. ತುಂಬ ಜನಕ್ಕೆ ಇಷ್ಟ ಎತ್ತುಗಳ ಜೊತೆ ಫೋಟೋಸ್ ಎಲ್ಲ ತಗೊಳ್ಳೋವಂಥದ್ದು. ನಮ್ಮ ಕಡೆ ಅಂತೂ ರೈತರೆಲ್ಲನೂ ಫೋಟೋಸ್ ಎಲ್ಲ ತಗೊಂಡು ಈ ಮನೆಯಲ್ಲಿ ಫ್ರೇಮೆಲ್ಲ ಹಾಕ್ಸಿ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಿಟಿ ಕಡೆಯವ್ರು ತುಂಬ ಜನ ಸಿಟಿ ಕಡೆಯವರೆಲ್ಲ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ನಿಂತ್ಕೊಂಡು ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಈಗ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಈಗ ಹೊಡ್ಕೊಂಡು ನಾಗರಕಲ್ಲುಗಳ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಗೆ ಹೋಗಿ ಪೂಜೆನ ಮಾಡ್ಕೊಂಡು ಬರೋ ಅಂಥದ್ದು. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಎತ್ತುಗಳನ್ನ ಹೊಡ್ಕೊಂಡು. ಅವ್ರು ಬರೋಷ್ಟೊಳಗಡೆ ನಾವು ಮೇಲೆ ಬಂದ್ವಿ, ಎಲ್ಲ ವೀಡಿಯೋ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಚೆನ್ನಾಗಿದೆ ನಮ್ಮೂರು ನೋಡೋದಕ್ಕೆ. ಇವತ್ತು ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು. ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟಲ್ಲೇ ಕಾಣ್ತಾ ಇತ್ತು. ಹಾಗೆ ಮೇಲೆ ಬಂದಮೇಲೆ ತುಂಬಾ ಚೆನ್ನಾಗಿ ತುಂಬಾ ಲುಕ್ಕಾಗಿ ಇರ್ತಾಯಿತ್ತು. ಅದಕ್ಕೆ ಎತ್ತು ಬಂದಿಲ್ಲ ಇನ್ನೂ, ಅದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಮೇಲ್ಗಡೆಯಿಂದೆಲ್ಲ ಕವರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಲೈಟ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ನಮ್ಮೂರು, ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಈ ಬಿಲ್ಡಿಂಗ್ ಹಿಂದೆಗಡೆ ದೇವಸ್ಥಾನ ಕಾಣಿಸ್ತದೆ, ಅದು ಬಂದು ಗ್ರಾಮ ದೇವತೆ. ಅಲ್ಲಿ ಕೂಡ ಲೈಟ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಫುಲ್ಲು ಲೈಟ್ ಅರೇಂಜ್ಮೆಂಟ್ ಕಾಣ್ತಾ ಇದೆ. ಈ ಏರಿಯಾ ಫುಲ್ಲು ಲೈಟ್ ಅರೇಂಜ್ಮೆಂಟ್, ತುಂಬಾ ಲೈಟ್ ಅರೇಂಜ್ಮೆಂಟ್ ಮಾಡಿರೋದಕ್ಕೋಸ್ಕರ ಜಿಗ ಜಿಗ ಅಂತ ಅನಿಸ್ತಾ ಇತ್ತು. ನಮಗಂತೂ ತುಂಬಾ ಖುಷಿ ಆಯ್ತು. ನಾವೆಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಿದ್ವಿನೋ ಅಷ್ಟು ಖುಷಿ ಆಗ್ತಾಯಿದೆ ನಮಗೆ. ಸಿಕ್ಕಾಪಟ್ಟೆ ಖುಷಿ ಅನಿಸ್ತು. ಅಷ್ಟು ಚೆನ್ನಾಗಿತ್ತು. 30 ವರ್ಷಗಳ ಹಿಂದೆ ಬಂದು ಎಲ್ಲ ಹೆಂಚಿನ ಮನೆ ಮತ್ತು ಹಳ್ಳಿ, ಆಗ ತುಂಬಾ ಹಳ್ಳಿ ಇತ್ತು. ಈಗ ಬಂದು 30 ವರ್ಷ ಆದಮೇಲೆ ಎಲ್ಲ ಕಡೆ ಮೋಲ್ಡ್ ಮನೆಗಳಾಗಿದೆ. ಮತ್ತು ಈಗೆಲ್ಲ ಇಂಪ್ರೂವ್ ಆಗಿದ್ದಾರೆ ಜನ ಎಲ್ಲನೂ. ಈಗ ನೋಡಿದ್ರೆ ತುಂಬ ವರ್ಷಗಳ ಆದಮೇಲೆ ಮಾಡ್ತಾ ಇರೋ ಕಾರಣ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಈಗ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎತ್ತುಗಳನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಂದಮೇಲೆ ಅವ್ರು ಎಲ್ಲರೂ ನೋಡ್ತಾ ಲೇಡೀಸ್ ಎಲ್ಲ ಸ್ಯಾರೀಸ್ ತೊಗೊಂಡು ಬಂದಿದ್ದಾರೆ. ಬೆಳಗ್ಗೆಗೆ ಉಟ್ಕೊಳ್ಬೇಕು ಆ ಸ್ಯಾರಿನ. ಅವರೀಗ ತೊಗೊಂಡು ಬಂದು ಎತ್ತ ಮೇಲೆ ಹಾಕಿ ತೊಗೊಂಡು ಹೋಗ್ತಾರೆ. ಎತ್ತ ಮೇಲೆ ಹಾಕಿರೋಂಥ ಸ್ಯಾರಿನ ಬೆಳಗ್ಗೆಗೆ ಅವರು ಉಟ್ಕೊಂಡು ದೀಪವನ್ನು ಹೊರುವಂಥದ್ದು. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬಂದಿರೋರು ಎಲ್ಲರೂ ಈ ಥರ ಸ್ಯಾರೀಸ್ ಎಲ್ಲ ತೊಗೊಂಬಂದು ಹಾಕ್ತಾಯಿದ್ದಾರೆ. ನೋಡಿ ತರ್ಬೋದು. ಈಗ ಇಲ್ಲೆಲ್ಲ ಹಸು ಮೇಲೆ ತಗೊಂಬಂದು ಸ್ಯಾರೀಸ್ ಎಲ್ಲ ಹಾಕಿ ಎತ್ಕೊಂಡು ಹೋಗ್ತಾ ಇರೋವಂಥದ್ದು. ತುಂಬ ಜನ ಇದ್ದಾರೆ. ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ನಮ್ಮೂರಲ್ಲಿ ಬಂಡದೇವ್ರು ಅಂತ ಹೇಳ್ಬಿಟ್ಟು. ಈಗ ಬಂದು ಇನ್ನೇನು ಎತ್ತ ಮೇಲೆಲ್ಲ ಬಟ್ಟೆ ಎಲ್ಲ ಹಾಕಿ ತೊಗೊಂಡು ಹೋಗ್ತಾ ಇರೋವಂಥದ್ದು. ಇನ್ನೇನು ಲಾಸ್ಟ್ ಆಗ್ತಾ ಬಂದಿದೆ. ಈಗ ಇವತ್ತು ನೈಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನಿದು ನಾಳೆ ಬಂಡದೇವ್ರ ವಿಡಿಯೋ ಬರುತ್ತೆ ನೋಡಿ. ಹಾಗೇನೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಂಬ ಜನ ಫೋಟೋಸ್ ಎಲ್ಲ ತೊಗೊಂಡ್ರು. ಎತ್ತುಗಳೆಲ್ಲ ಬಂದಮೇಲೆ ಕೂಡ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ 2 ಬ್ಯಾಚ್ ಮಾಡ್ತಾ ಇರೋವಂಥದ್ದು ದೇವ್ರು ಬಂದು. ಒಂದು ಬ್ಯಾಚ್ ಬೆಳಗ್ಗೆಗೆ ತೋರಿಸ್ತೀನಿ, ಒಂದು ಬ್ಯಾಚ್ ಬಂದು ಈಗ ಮಾಡ್ತಾ ಇರೋದು. ಒಂದು ಬಂಡಿ ಇಲ್ಲಿದೆ, 2 ಬಂಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೇನಿದು ಇನ್ನೊಂದು ಬಂಡಿ ಬಂದು ಬೆಳಗ್ಗೆಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಎಲ್ಲ ರೆಡಿ ಕೂಡ ಆಗಿದೆ. ಇನ್ನೇನಿದು ಬೆಳಗ್ಗೆಗೆ ದೀಪ ಹೊತ್ಕೊಂಡು ಹೋಗುವಂಥದ್ದು. ಫ್ರೆಂಡ್ಸ್, ನಿಮಗೆ ನಮ್ಮ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ನಿಮಗೆಲ್ಲ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮರೀದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.